ಈಗ ರಘುತ್ತಮ ತೀರ್ಥರ ಬಗ್ಗೆ ವಿಶೇಷ ಏನು ಮಕ್ಕಳಿಗೆ ತಿಳಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಘುತ್ತಮ ತೀರ್ಥರ ಬಗ್ಗೆ ಏನು ವಿಶೇಷ ಇದೆ ಗುರುಗಳೇ ಹೇಳ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ ಅಂತ ಅವರ ಒಂದು ಶ್ಲೋಕ. ಪ್ರಣಮತ್ ಕಾಮಧೇನುಂಚ, ಇವರನ್ನು ಯಾರು ನಮಸ್ಕಾರ ಮಾಡ್ತಾರೋ ಆ ನಮಸ್ಕಾರವನ್ನು ಮಾಡಿದಂಥವರಿಗೆ ಕಾಮಧೇನು ಇದ್ದ ಹಾಗೆ. ಅಂದರೆ ಕಾಮಧೇನು ಇದು ದೇವಲೋಕದಲ್ಲಿ ಇರುವಂತಹ ಹಸು. ಆ ದೇವಲೋಕದಲ್ಲಿ ಇರುವಂತಹ ಹಸುವನ್ನು ಯಾರು ನಮಸ್ಕಾರವನ್ನು ಮಾಡ್ತಾರೆ, ಪ್ರಾರ್ಥನಾದಿಗಳನ್ನು ಮಾಡ್ತಾರೆ, ಅದು ಕೇಳಿದ್ದನ್ನೆಲ್ಲವನ್ನು ಕೊಡತಕ್ಕಂಥದ್ದು ಆ ಹಸು. ಹಾಗೆ ಈ ರಘುತ್ತಮ ತೀರ್ಥರ ಹತ್ತಿರ ಅಂದರೆ ತಿರುಕೋಲೂರಿನಲ್ಲಿ ಇರುವಂತಹ ಅವರ ಮೂಲ ಬೃಂದಾವನ, ಅಲ್ಲಿ ಬಂದು ಯಾರು ನಮಸ್ಕಾರಾದಿಗಳನ್ನು ಮಾಡಿ ರಘುತ್ತಮ ಸ್ವಾಮಿಗಳನ್ನು ಬೇಡಿಕೊಳ್ತಾರೋ ಅವರಿಗೆ ಕಾಮಧೇನು ಇದ್ದ ಹಾಗೆ. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ. ಸುರತರೂಪಮಂ ಅಂದರೆ ದೇವತೆಗಳ ದೇವಲೋಕದಲ್ಲಿ ಇರುವಂತಹ ಒಂದು ವೃಕ್ಷ. ಆ ಸುರತರು ಅದು ಕೂಡ ದೇವಲೋಕದಲ್ಲಿ ಇರತಕ್ಕಂಥದ್ದು. ಇನ್ನೇ ಭಜತ್ ಸುರತರೂಪಂ ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ. ಚಿಂತಾಮಣಿ ಅಂದರೆ ಇದೂ ಕೂಡ ದೇವಲೋಕದಲ್ಲಿ ಇರತಕ್ಕಂತಹ ಒಂದು ಮಣೆ. ಈ ಮೂರೂ ಕೂಡ ದೇವಲೋಕದಲ್ಲಿ ಇದೆಯೇ ಹೊರತು ಭೂಲೋಕದಲ್ಲಿ ಇಲ್ಲ. ಆದರೆ ಆ ಮೂರು ಅಂದರೆ ಸುರತರು, ಚಿಂತಾಮಣಿ ಮತ್ತು ಕಾಮಧೇನು, ಈ ಮೂರರ ಸನ್ನಿಧಾನ ಇರತಕ್ಕಂಥದ್ದು ಅಂದರೆ ಅದು ರಘುತ್ತಮ ಸ್ವಾಮಿಗಳು. ಇಲ್ಲಿ ದೇವಲೋಕದಲ್ಲಿರುವಂತಹ ಈ ಯಾವ ಮೂರು ವಸ್ತುಗಳೇನಿದೆಯಲ್ಲ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಅವುಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವು ದೇವಲೋಕದಲ್ಲಿ ಇದೆ. ಆದರೆ ಆ ಮೂರು ಏನು ಪದಾರ್ಥಗಳಿದೆಯೋ ಅವುಗಳನ್ನು ನಾವು ನೋಡಬೇಕು ಅಂದರೆ ಅದನ್ನು ತಿರುಕೋಲೂರಿನಲ್ಲಿ ಇರುವಂತಹ ಏನು ರಘುತ್ತಮ ಸ್ವಾಮಿಗಳ ಮೂಲ ಬೃಂದಾವನ ಇದೆಯೋ ಅವರನ್ನು ನೋಡಿಬಿಟ್ರೆ ಎಲ್ಲವನ್ನು ನೋಡಿದ ಹಾಗೆ. ಹಾಗಾಗಿ ಈ ರಘುತ್ತಮ ಸ್ವಾಮಿಗಳ ಸನ್ನಿಧಾನದಲ್ಲಿ ಬಂದು ಯಾವ ಮಕ್ಕಳು ಅಥವಾ ಹಿರಿಯರು ಎಲ್ಲರೂ ಬಂದು ಇಲ್ಲಿ ಸೇವೆಯನ್ನು ಮಾಡೋಣದರಿಂದ ಅವರಿಗೆ ಜ್ಞಾನದ ಅಭಿವೃದ್ಧಿ ಆಗ್ತದೆ. ಮಕ್ಕಳಿಗೆ ಬೇಕಾಗಿದ್ದು ಜ್ಞಾನ, ಅದರಲ್ಲಿಯೂ ಒಳ್ಳೆಯ ಜ್ಞಾನ, ಶುದ್ಧವಾಗಿರತಕ್ಕಂತಹ ಜ್ಞಾನ. ಅಂದರೆ ಇವತ್ತಿನ ಕಾಲದಲ್ಲಿ ಸರಿಯಾದ ಜ್ಞಾನವನ್ನು ಪಡೆಯೋದು ತುಂಬ ಕಠಿಣ ಇದೆ. ಯಾವುದೋ ತಮಗೆ ಬಂದದ್ದನ್ನು ತಾವು ಹೇಳ್ತಾ ಹೋಗ್ತಾರೆ.
ಏನು ಅಂದರೆ ಈಗ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಇದೆ. ಈ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂಬತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಜ್ಞಾನವನ್ನು ನಾವು ಪಡೆದರೆ ಮೋಕ್ಷಾದಿ ಸಕಲ ಪುರುಷಾರ್ಥಗಳಾಗ್ತದೆ ಅಂತ ಇದೆ. ಅದನ್ನು ತಿಳಿಸಿಕೊಡ್ತಕ್ಕಂಥವರು ಅಂದರೆ ರಘುತ್ತಮ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ವಾದಿರಾಜರು, ಇಂತಹ ಮಹಾನುಭಾವರು ಅಂತೇನಿದ್ದಾರಲ್ಲ, ಇವರೆಲ್ಲರೂ ಕೂಡ ಈ ಯಾವ ಭಗವಂತನ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನವನ್ನು ತಿಳಿಸಿಕೊಟ್ಟಂತಹ ಮಹನೀಯರು ಇವರೆಲ್ಲರೂ ಕೂಡ. ಹಾಗಾಗಿ ಈ ಯಾವ ರಘುತ್ತಮ ಸ್ವಾಮಿಗಳ ಹತ್ತಿರ ಬಂದು ಯಾರು ನಮಸ್ಕಾರಾದಿಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಯಥಾರ್ಥವಾದ ಜ್ಞಾನವನ್ನು ಕೊಡತಕ್ಕಂತಹ ಮಹಾನುಭಾವರು ರಘುತ್ತಮ ಸ್ವಾಮಿಗಳು. ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ವಾಸುದೇವ. ಹರಿ. ಧನ್ಯವಾದಗಳು ಗುರುಗಳೇ.